ಕಥೆ ಮಾತಾಡುವ ಪುಸ್ತಕ. ಒಮ್ಮೆ ವಿನಯ ಎಂಬ ಬಾಲಕನಿದ್ದ. ಅವನು ಓದುವುದನ್ನು ತುಂಬಾ ಇಷ್ಟಪಡುತ್ತಿದ್ದ, ಆದರೆ ಇತ್ತೀಚೆಗೆ ಮೊಬೈಲ್ ಆಟಗಳಲ್ಲಿ ಸಮಯ ಕಳೆಯುತ್ತಿದ್ದ. ಒಂದು ರಾತ್ರಿ ಅವನು ತನ್ನ ಹಳೆಯ ಪುಸ್ತಕದ ಕಡೆಯಲ್ಲಿ ಹಾಳಾದ ಕಥಾಪುಸ್ತಕವೊಂದನ್ನು ಕಂಡು ತೆರೆದ. ಆ ಕ್ಷಣದಲ್ಲೇ ಅದ್ಭುತ ಸಂಭವಿಸಿತು. ಪುಸ್ತಕ ಮಾತನಾಡತೊಡಗಿತು. ವಿನಯ, ಪುಸ್ತಕ ಹೇಳಿತು, ನಿನ್ನಂತಹ ಮಕ್ಕಳಿಂದ ನಾವು ಮರೆತಾಗುತ್ತಿದ್ದೇವೆ. ನಮ್ಮೊಳಗೆ ಜ್ಞಾನ, ಸಾಹಸ, ಪ್ರೀತಿ ಎಲ್ಲವೂ ಇದೆ. ಆದರೆ ನೀನು ನಮ್ಮನ್ನು ಓದದೆ ಬಿಟ್ಟರೆ ನಾವು ಅಸ್ತಿತ್ವ ಕಳೆದುಕೊಳ್ಳುತ್ತೇವೆ. ವಿನಯ ಬೆಚ್ಚಿಬಿದ್ದು ಕೇಳಿದ, ನಾನು ಹೇಗೆ ನಿನ್ನನ್ನು ಜೀವಂತವಾಗಿರಿಸಬಹುದು? ಪುಸ್ತಕ ನಗಿತು, ಪ್ರತಿದಿನ ಒಂದು ಪುಟ ಓದು. ನಿನ್ನ ಕಲ್ಪನೆಗಳು ನಮ್ಮ ಉಸಿರು. ಆ ದಿನದಿಂದ ವಿನಯ ಪ್ರತಿ ರಾತ್ರಿ ಒಂದು ಕಥೆ ಓದಲು ಶುರುಮಾಡಿದ. ದಿನಗಳು ಕಳೆದಂತೆ ಅವನ ಜೀವನ ಬದಲಾಗಿತು. ಆತ ಚಿಂತನೆ, ಕನಸು ಮತ್ತು ಪಾಠಗಳಿಂದ ತುಂಬಿದ ಬಾಲಕನಾದ. ನೀತಿ: ಪುಸ್ತಕಗಳು ಮಾತನಾಡುವುದಿಲ್ಲ, ಆದರೆ ಅವು ಮನಸ್ಸನ್ನು ಜಾಗೃತಗೊಳಿಸುತ್ತವೆ. ಓದುವುದು ಜೀವನಕ್ಕೆ ಬೆಳಕು ಕೊಡುತ್ತದೆ.